ಡರ್ಟಿ ಪಾಲಿಟಿಕ್ಸ್ ಸಭಾಪತಿ ವರ್ಸಸ್ ಕಾಂಗ್ರೆಸ್ನವರು ಸಭಾಪತಿನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಈ ಹಿಂದೆ ರಾಜ್ಯಪಾಲರನ್ನ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡಿದ್ರು ಅಂತ ಬಿಜೆಪಿಯವರು ಒಂದು ಕಡೆ ಆರೋಪವನ್ನು ಮಾಡಿದ್ರು. ಬಿಜೆಪಿಯವರ ಆರೋಪಕ್ಕೆ ತಕ್ಕ ಹಾಗೆಯೇ ಕಾಂಗ್ರೆಸ್ನ ನಡೆಯೂ ಹಾಗೆ ಇತ್ತು. ಬೀದಿಗೆ ಇಳಿದು ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು. ಹಾಗಾದರೆ ಈಗಿನ ಸರದಿ ಸಭಾಪತಿಗಳ ಹಾಗಾದರೆ ಕಾಂಗ್ರೆಸ್ಸಿಗೆ. ಇನ್ನೊಂದು ಕಡೆ CT ರವಿಗೆ ಯಾಕೆ ಕೊಲೆಗಡಕ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆದ್ರು. ಎಸ್ ಗೋವಿಂದರಾಜ್ ಅವರೇ, ಬಹಳ ಮುಖ್ಯವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಒಬ್ಬ ಕಳ್ತನ ಮಾಡಿರ್ತಾನೋ ಬಿಟ್ಟಿರ್ತಾನೋ ಅವನಿಗೆ ಕಳ್ಳ ಅಂದ್ರೇ ಸಹಿಸ್ಕೊಳಕ್ಕಾಗಲ್ಲ, ಸುಳ್ಳು ಹೇಳಿರ್ತಾನೋ ಬಿಟ್ಟಿರ್ತಾನೋ ಸುಳ್ಳುಗಾರ ಅಂತ ಹೇಳಿದ್ರೇ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಕಳ್ತನ ಮಾಡಿರಲಿ, ಸುಳ್ತನ ಮಾಡಿರಲಿ, ಅಥವಾ ಒಬ್ಬ ಕೊಲೆ ಮಾಡಿರಲಿ ಬಿಟ್ಟಿರಲಿ, ಒಬ್ಬ ಕೊಲೆಗಾರ ಅನ್ನುವಂಥ ಪಟ್ಟ ಯಾರು ಕೂಡ ಕಟ್ಕೊಳ್ಳೋಕ್ಕೆ ತಯಾರಿರಲ್ಲ. CT ರವಿಗೆ ಯಾಕೆ ಅವ್ರು ಹೇಳಿದ್ರು? CT ರವಿ ಅಂಥದ್ರಲ್ಲಿ ಏನಾದರೂ ಭಾಗಿಯಾಗಿದ್ರ ಅಂತ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸುಳ್ಳಿನ ಗಿರಾಕಿಗಳಾಗಿದ್ದಾರೆ. ಯಾಕೆಂದ್ರೆ ಯಾವುದೇ ವಿಚಾರ ಸತ್ಯ ಅವ್ರಿಗೆ ಗೊತ್ತಾಗ್ತಿದ್ದಂಗೆ ಎಲ್ಲವನ್ನು ಎಲ್ಲ ಒಂದ್ ಕಡೆ ನಿಜದ ತರ ಸುಳ್ಳನ್ನ ನಿಜದ ತರ ಹೇಳುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ಏನ್ ಮನೆ ನಡೀತಲ್ಲ, ಅಧಿವೇಶನ ನಡಿಬೇಕಾದಾಗ ಎಲ್ಲ ಒಂದ್ ಕಡೆ ಒಂದು ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಸನ್ಮಾನ್ಯ CT ರವಿ ಅವರು ಅಂಬೇಡ್ಕರ್ ವಿಚಾರವಾಗಿ ಎಲ್ಲ ಒಂದ್ ಕಡೆ ಒಂದು ಚರ್ಚೆ ಮಾಡ್ತಾ ಇರ್ತಾರೆ ಸಂದರ್ಭದಲ್ಲಿ ತುಂಬಾ ಫ್ರಸ್ಟ್ರೇಟೆಡ್ ಆಗಿದ್ದೀರಾ ಅಂತ ಒಂದು ಪದವನ್ನ ಪ್ರಯೋಗ ಮಾಡಿರ್ತಾರೆ. ಅದನ್ನ ಕೇಳಿಸ್ಕೊಂಡಂತ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ಅದು ಅಶ್ಲೀಲ ಪದವಾಗಿ ಕೇಳಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಹೋಗಿದ್ರಿಂದ ಎಲ್ಲ ಒಂದ್ ಕಡೆ ಆ ಸದನದಲ್ಲಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ನಡಿಬಹುದು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ಸಿನ ರಾಜ್ಯ ಜನತೆ ಗೊತ್ತಾಗಿದೆ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಒಬ್ರು CT ರವಿ ಪದ ಯೂಸ್ ಮಾಡಿಲ್ಲ ಅಂತೀರಾ? ಖಂಡಿತವಾಗ್ಲೂ ಮಾಡಿಲ್ಲ ಸರ್. ಯಾಕೆಂದ್ರೆ ಈ ಹೇಳಿಕೆ ಬಗ್ಗೆ ಸಭಾಪತಿ ಅವರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ನಾವು ನೋಡಿ ನಾವು ಚೆಕ್ ಮಾಡಿರ್ತಕ್ಕಂಥ ಯಾವುದೇ ಆಡಿಯೋ ವಿಡಿಯೋದಲ್ಲಿ ಇದ್ರೆ ಬಿಡ್ಲಿ, ಅದು ಫೇಕ್ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ. ಬೇರೆ ಯಾರ್ತನೇ ಇದ್ರೆ ಅದು ಫೇಕ್ ವಿಡಿಯೋ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕೆಂದ್ರೆ ಸದನ ನಡಿಬೇಕಾದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ರೆಕಾರ್ಡ್ ಆಗುವಂತ ಸಿಸ್ಟಮ್ ಇರ್ತಕ್ಕಂಥದ್ದು ನಮ್ಮ ಇದರಲ್ಲಿ ಅಧಿವೇಶನದ ಭಾಗದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಏನೇ ನಡೆದ್ರು ಅದಕ್ಕೆ ಜವಾಬ್ದಾರಿ ಇರ್ತಕ್ಕಂಥದ್ದು ಸಭಾಪತಿಗಳು. ಅಂತ ಸಭಾಪತಿಗಳು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ನೋಡಿ ಇರ್ತಕ್ಕಂಥ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ವಿಡಿಯೋ ಅದರಲ್ಲಿ ಆ ರೀತಿ ಹೇಳಿಕೆ ಬಂದಿಲ್ಲ, ನಮಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಅವ್ರು ಏನೆಲ್ಲ ಕೊಟ್ಟಿದ್ದಾರೆ, ಇಲ್ಲ ನಮ್ಮ ಹತ್ರ ಇದೆ, ಸಪರೇಟ್ ಆಗಿದೆ. ಎಲ್ಲಿಂದ ಬಂತು, ಯಾರಿಂದ ಬಂತದು, ಯಾರು ಮಾಡಿದ್ದಾರೋ ಕೊಡಿ ತನಿಖೆಗೆ, ಜನಕ್ಕೆ ತೋರಿಸಿ ಸ್ವಾಮಿ. ನೀವತ್ತು ಹೇಳಿಲ್ಲ ಪದವನ್ನ ಹೇಳಿದರೆ ಅಂತಂದ್ರೆ ಒಂದು ಸುಳ್ಳನ್ನ 100 ಬಾರಿ ಹೇಳ್ಬಿಟ್ಟು ನಿಜ ಮಾಡಕ್ ಕೊಡ್ತಾ ಇದ್ದೀರಾ. ಹಾಗಾದ್ರೆ ಅಂದ್ರೆ ನಿಮ್ಗೆ ನಿಮ್ಮ ಇವತ್ತಿರ್ತಕ್ಕಂಥ ಚರ್ಯೆಗಳು ಏನ್ ಮುಖಚರ್ಯೆಗಳು ಇದಾವಲ್ಲ, ನಿಮ್ಮ ಭಾವನೆಗಳು ಏನಿದೆಯಲ್ಲ, ನಿಮ್ಮ ಮಾತಿನ ಮೂಲಕ ಇವತ್ತು ಹೊರಗಡೆ ಬರ್ತಾ ಇದ್ದಾವೆ. ಫ್ಲೋರ್ ಆಫ್ ದಿ ಹೌಸ್ ಏನೇ ಘಟನೆಗಳು ನಡಿಬೇಕಾದ್ರೆ ಕಂಪ್ಲೀಟ್ ಇಟ್ ಬಿಲಾಂಗ್ಸ್ ಟು ಸ್ಪೀಕರ್. ಯಾವುದೇ ಒಂದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಸಮಸ್ಯೆಗಳು ಬಂದಾಗ ಎಲ್ಲವನ್ನು ನಿಭಾಯಿಸುವಂತ ಅಧಿಕಾರ ಇರ್ತಕ್ಕಂಥದ್ದು ಸಭಾಪತಿಗಳಿಗೆ ಮಾತ್ರ. CT ರವಿ ಅವರು ಒಂದ್ ನಿಮಿಷ ನಾನು ಬರ್ತೀನಿ. CT ರವಿ ಅವರು 4 ಬಾರಿ MLA ಆಗಿದ್ದಾರೆ. ಈಗ ಪ್ರೆಸೆಂಟ್ MLC ಆಗಿದ್ದಾರೆ. ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು, ಜೊತೆಗೆ ಸಚಿವರು ಕೂಡ ಆಗಿದ್ರು. CT ರವಿ ಅವರು ಏನ್ ಮಾತಾಡಿದ್ದಾರೆ ಈ ಹಿಂದೆ ಅನ್ನೋದು ರಾಜ್ಯದ ಜನತೆ ನೋಡಿದ್ದಾರೆ. ಸ್ವತಃ ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದ್ರು. ಕರೆಕ್ಟ್ ಸರ್. ಸುಮಂಗಲಿಯರು, ನಿತ್ಯ ಸುಮಂಗಲಿಯರು ಪದ ಯೂಸ್ ಮಾಡಿದ್ದಾರೆ. ಹಾಗಾಗಿ ಇರ್ತಕ್ಕಂಥ ಪದ ಘಟನೆ ಬಗ್ಗೆ ಯಾವುದು ಪ್ರಶ್ನೆ ಆಗಿರ್ಲಿಲ್ಲ, ಅರ್ಥ ಮಾಡ್ಕೊಬೇಕು. ಯಾಕೆಂದ್ರೆ ಅವತ್ತು ಮಾತಿನ ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಮಾತಾಡ್ಕೊಂಡಿರ್ತಕ್ಕಂಥದ್ದು, ಇದು ಆರೋಪ ಇರ್ತಕ್ಕಂಥದ್ದು. ಹೇಗೆ ಒಬ್ಬ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ, ಅದೇ ರೀತಿ ಇಂಥ ಪದವನ್ನು ನನ್ನ ಮೇಲೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ಆರೋಪ ಮಾಡಿರ್ತಕ್ಕಂಥದ್ದು. ಅಂತ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಂವಿಧಾನದ ಪ್ರಕಾರ ಇವರು ಒಂದು ಕಂಪ್ಲೇಂಟ್ ಕೊಡಬಹುದಾಯ್ತು, ಇಲ್ಲ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಬಹುದಾಯ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಇವತ್ತು ಗೂಂಡಾ ರಾಜ್ಯಗಳ ನಡೆಸುವ ರೀತಿಯಲ್ಲಿ ಇವತ್ತು ಬೇಕಾದ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಪೊಲೀಸರು ಬರ್ತಾರೆ, ಪೊಲೀಸರು ಒಳಗಡೆ ಎಂಟ್ರಿ ಆಗ್ತಾರೆ, ಅವ್ರಿಗೆ ಬೇಕಾದಾಗ ವೆಹಿಕಲ್ ನಲ್ಲಿ ಹಾಕೊಂಡು ಹೋಗ್ಬಿಟ್ಟು ಇಡೀ ರಾತ್ರಿ ಕಬ್ಬಿನ ಗದ್ದೆನೋ ಮೈನ್ಸ್ ಅಲ್ಲೋ ಎಲ್ಲ ಒಂದು ಕಲ್ ಕ್ವಾರೆನಲ್ಲಿ ಇರಿಸ್ಕೊಂತಾರೆ. ಅಂದ್ರೆ ಏನರ್ಥ ಇದು ಸರ್? ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿಮ್ ಉದ್ದೇಶ ಏನಿತ್ತು? ಇಲ್ಲ ಒಂದ್ ಕಡೆ ನೀವು ಹತ್ಯೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತಾ? ಇಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಮಿಸ್ಯೂಸ್ ಮಾಡಿ ಪೊಲೀಸ್ನವ್ರು ಒಂದೇ ಒಂದು ವೆಹಿಕಲ್ ಸರ್, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಫಾಲೋಯರ್ಸ್ ವಿಧಾನಸೌಧ ಒಳಗಡೆ ನುಗ್ಗಿದಾಗಲೇ ಪೊಲೀಸ್
ಕಾಂಗ್ರೆಸ್ನವ್ರು ಏನು ಮಾಡಕ್ಕಾಗ್ಲಿಲ್ಲ. ಅದೇ ರೀತಿ ಇವತ್ತೆಲ್ಲ ನಾವು ವೆಹಿಕಲ್ ಎಲ್ಲ ಹೋಗ್ಬೇಕಾದಾಗ 100 ವೆಹಿಕಲ್ ಅಟ್ ಎ ಟೈಮ್ ನುಗ್ಗಿದ್ರೆ ಇವತ್ತು ಜೀವದ ಪರಿಸ್ಥಿತಿ ಏನಾಗ್ತಾ ಇತ್ತು ಸಿಟಿ ಡ್ರೈವರ್ಗೆ. ಸೊ ಇದು ನಿಮ್ಗೆ ಅರ್ಥ ಆಗ್ಬೇಕಲ್ವಾ. ಅಂದ್ರೆ ನೋಡಿ ಸರ್, ಇದರಿಂದ ಯಾರೋ ನಿಂತ್ಕೊಂಡು ಇದನ್ನ ಏನನ್ನ ಮಾಡಿ ವೈಯಕ್ತಿಕವಾಗಿ ಒಂದು ದ್ವೇಷದ ರಾಜಕಾರಣ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಪ್ರತಿಯೊಂದು ನೀವು ಹಗರಣಗಳು ತೆಗೆದಾಗ ಹಗರಣದ ಹಿಂದೆ ಯಾರ್ಯಾರು ಓಡಾಡ್ತಾರೆ, ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅಂತ ಇದ್ದೀರಲ್ವಾ, ಅವರನ್ನು ಕೂಡ ಎಲ್ಲೊಂದ್ ಕಡೆ ಬೆದರಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ವೈಯಕ್ತಿಕ ಹೇಳಿಕೆಗಳನ್ನ ವೈಯಕ್ತಿಕ ದೇಶದ ಹಿನ್ನೆಲೆಯಲ್ಲಿ ಈ ರೀತಿ ಅವಕಾಶಗಳನ್ನ ಸುಳ್ಳು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಏನನ್ನ ಮಾಡಿ ಅವ್ರು ಸಿಗಾಕ್ಸ್ಬೇಕು, ಕಾನೂನು ಮೂಲಕ ಇವತ್ತು ತೊಂದರೆ ಕೊಡ್ಬೇಕು. ಎಲ್ಲ ಒಂದ್ ಕಡೆ ಇವತ್ತು ವೈಯಕ್ತಿಕ ರೀತಿಯಲ್ಲಿ ತಗೊಂಡು ಇವತ್ತು ಇರ್ತಕ್ಕಂತ ಸರ್ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ರು ಸರ್, ರಾತ್ರಿ ಎಲ್ಲ ಅಷ್ಟೆಲ್ಲ ಓಡಾಡಿಸ್ತಾ ಇದ್ರಲ್ವಾ, ಅವ್ರಿಗೆ ಮಾಹಿತಿ ಇರಲಿಲ್ವಾ ಸರ್? ಗೃಹ ಮಂತ್ರಿಗಳು ಬಹಳ ಆಶ್ಚರ್ಯ ಅನ್ಸುತ್ತೆ, ಅವ್ರಿಗೆ ಮಾಹಿತಿನೇ ಇಲ್ಲ ಅಂತಾರೆ. ಗೃಹ ಇಲಾಖೆ ನಡೆಸ್ತಾ ಇದಾರಾ ಇಲ್ಲ ಅವ್ರ ಮನೆ ನಡೆಸ್ತಾವ್ರ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ಯಾಕೆಂದ್ರೆ ಒಂದು ಯಾವುದೇ ಒಂದು ಉನ್ನತ ಪ್ರಕರಣಗಳು ಗಮನಕ್ಕೆ ಇಡೀ ರಾಜ್ಯದ ಸುದ್ದಿ ಆದಂತ ಸಂದರ್ಭದಲ್ಲಿ ಪ್ರತಿ 5 ನಿಮಿಷಕ್ಕೊಂದ್ಸರಿ ಒಬ್ಬ ಗೃಹ ಸಚಿವರಾದಂತವ್ರು ಮಾಹಿತಿ ತಗೊಳಕಂತ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು. ಆದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನೋದಾದ್ರೆ ಅವ್ರು ನೋಡಿ ಸರ್, ಪ್ರತಿ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಅದೇ ರೀತಿ ಹೋಟೆಲ್ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು, ರಾಮೇಶ್ವರ್ ಕೆಫೆ. ಸೊ ಅಲ್ಲಿ ರಾಮೇಶ್ವರ್ ಕೆಫೆ ಏನಿತ್ತಲ್ವಾ, ಅದೇ ರೀತಿ ಪ್ರಕರಣ ಆದಾಗ ಯಾವುದೋ ಒಂದು ವೈಯಕ್ತಿಕ ವ್ಯಾಪಾರದ ಮುನಸಿಂದ ಎಲ್ಲೋ ಒಂದು ಘಟನೆ ಆಗಿದೆ, ಸಣ್ಣ ಘಟನೆ ಅಂತ ಹೇಳ್ತಾರೆ. ಈ ರೀತಿ ಪ್ರಕರಣದಲ್ಲೂ ಎಲ್ಲೋ ಸುತ್ತಾಡಿಸ್ತಾರೆ ಅಂತ ಅವ್ರ ಗಮನಕ್ಕೆ ಬಂದಾಗ್ಲೂ ಇದು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋದ್ರೆ ಈ ರಾಜ್ಯದ ಗೃಹ ಮಂತ್ರಿ ಆಗಿದ್ದಾರಾ ಇಲ್ಲ ಅವ್ರ ಮನೆಗೆ ಮಾತ್ರ ಸೀಮಿತ ಆಗಿದಾರ ಅಂತ ನನಗೆ ಕ್ಲಾರಿಫಿಕೇಶನ್ ಅವ್ರು ಕೊಡ್ಬೇಕು. ಆದ್ರೆ ನೋಡಿ ಸರ್, ಕಾಂಗ್ರೆಸ್ನವ್ರು ಅಂತ ನಾವು ಹಿಂದೆ ನಾವು ಕೇಳ್ತಾ ಇದ್ವಿ, ಇದು ಎಲ್ಲೋ ಒಂದ್ ಕಡೆ ಸಿನಿಮಾ ರೀತಿಯಲ್ಲಿ ನಾವು ಸಿನಿಮಾದಲ್ಲಿ ಈ ರೀತಿಯ ಒಂದು ವರ್ತನೆಗಳು ನೋಡ್ತಾ ಇದ್ವಿ ಸರ್. ಇವತ್ತು ಅಧಿಕಾರದಲ್ಲಿರೋರು ಯಾವ ರೀತಿಯಾದ ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಯಾರಿಗೆ ಬೇಕಾದ್ರೂ ತೊಂದರೆ ಕೊಡಬಹುದು ಅನ್ನೋದು ಇದೆಯಲ್ಲ, ಇದು ನಮಗೆ ಕಣ್ಮುಂದೆ ಇವತ್ತು ಕಾಣಿಸ್ತಾ ಇದೆ. ಅದು ಸಿನಿಮಾದಲ್ಲಿ ನೋಡ್ತಾ ಇದೀವಿ. ಇವತ್ತು ಲೈವ್ ಆಗಿ ನೋಡೋಂತ ಪರಿಸ್ಥಿತಿ ರಾಜ್ಯದ 136 ಸೀಟ್ ಕೊಟ್ಟಿದಾರಲ್ಲ, ಇದಕ್ಕೋಸ್ಕರ ಕೊಟ್ರಾಗಾದ್ರೆ ಯಾರನ್ನು ಎಲ್ಲಿ ಬೇಕಾದ್ರೂ ಹತ್ತಿಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರನ್ನೆಲ್ಲ ಒಂದ್ ಕಡೆ ಕುಗ್ಗಿಸ್ಬೇಕು ಅನ್ನೋದು ಒಂದೇ ಕಾರಣ ಇಟ್ಕೊಂಡು ಇವತ್ತು ಈ ರೀತಿಯ ಕ್ರಮಗಳನ್ನ ಮಾಡ್ತಾ ಇದಾರೆ. ಯಾರಿಗೋಸ್ಕರ? ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಇವ್ರಿಗೆ ಯೋಗ್ಯತೆಗಳಿಲ್ಲ, ಒಳ್ಳೆ ಕೆಲಸಗಳು ಮಾಡೋ ಅಂತ ಯೋಗ್ಯತೆಗಳಿಲ್ಲ. ಜನ ಇವತ್ತು ಚೀತು ಅನ್ನೋ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಇವತ್ತು ಈಚೆಗೆ ಬರ್ತಾ ಇದಾರೆ. ಸೊ ನೀವ್ ಹೇಳ್ತಾ ಇದ್ರಿ ಎಲ್ಲೋ ಒಂದ್ ಕಡೆ ನೀವು ಹೆಡ್ಲೈನ್ ಅಲ್ಲಿ ಹೇಳ್ತಾ ಇದ್ದೀರಾ, ರಾಜಕೀಯದ ಏನು ಹೆಡ್ಲೈನ್ ಇಟ್ಟಿರೋದು ನೀವು ಹೇಳಿ ಸರ್. ಕಾಂಗ್ರೆಸ್ ಅಲ್ಲ, ಅದಕ್ಕೆ ಮುಂಚೆ ಏನ್ ಹೇಳಿದ್ದೀರಾ? ಡರ್ಟಿ ಪಾಲಿಟಿಕ್ಸ್. ಇಂಥ ಉದಾಹರಣೆಗಳಿಗೆ ಯಾರು ಕಾರಣ ಸರ್? ಇವತ್ತು ಕಾಂಗ್ರೆಸ್ಸೇ ಕಾರಣ. ಡರ್ಟಿ ಪಾಲಿಟಿಕ್ಸ್ ಅನ್ನೋ ವಿಚಾರಗಳು ಹುಟ್ಟಿದ್ದೆ ಕಾಂಗ್ರೆಸ್ ಇಂದ. ಬಿಜೆಪಿ ನೋಡಿ ಸರ್, ನಾವಿವತ್ತು ಭಾರತ್ ಮಾತಾ ಕಿ ಜೈ ಅನ್ಕೊಂಡೆ, ಭಾರತ್ ಮಾತೆ ಹೆಸರಲ್ಲಿ ನಾವು ಇವತ್ತು ರಾಜಕಾರಣ ಮಾಡ್ಕೊಂಡೆ ನಾವು ಈ ರಾಜ್ಯ ದೇಶವನ್ನ ಒಂದು ಮಹಿಳೆಯಾಗಿ ನೋಡೋಂತ ಜನ ನಾವು. ಈ ದೇಶವನ್ನ ನಾವು ಮಹಿಳೆಯಾಗಿ ನೋಡ್ಕೊಂಡೆ ಅವ್ರಿಗೆ ಗೌರವ ಕೊಟ್ಕೊಂಡೆ ಭಾರತ್ ಮಾತಾ ಕಿ ಜೈ ಅನ್ನೋ ಪದವೊಂದಿಗೆ ನಾವು ನಮ್ಮ ರಾಜಕೀಯವನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಹಿಂದಿನ ಪ್ರಕರಣಗಳೆಲ್ಲ ನೋಡಿದೀವಲ್ಲ ನಾವು, ಕಾಂಗ್ರೆಸ್ನವ್ರ ಯೋಗ್ಯತೆ ಏನಿದೆ ಅಂತ. ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ತನ್ನ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇಷ್ಟೆಲ್ಲ ಹಗರಣಗಳು ನಡೆದ್ರು ಇವತ್ತು ಹೇಳ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ಪ್ರಧಾನಿ ಪತ್ರ ಬರೀತೀನಿ, ರಾಷ್ಟ್ರಪತಿಯವರಿಗೆ ಪತ್ರ ಬರೀತಾ ಇದ್ದೀನಿ. ಇವತ್ತು ಇದೇ ರೀತಿ ವಾಲ್ಮೀಕಿ ಹಗರಣದ ಪತ್ರ ಬರೀಬೋದಲ್ವಾ? ಹಾಗಾದ್ರೆ ಬೇರೆ ಬೇರೆ ಹಗರಣದ ಈ ರೀತಿಯಾದ ಒಂದು ಪತ್ರಗಳನ್ನ ಬರೀಬೋದಲ್ವಾ? ಅದೇ ಇವತ್ತು ಬಾಣಂತಿಯರ್ ಸಾವಾಗ್ತಾ ಇದೆ, ಹೋರಾಟ ಮಾಡಿ. ಎಸ್, ಮಾಡ್ತಾ ಇದೀವಿ ಸರ್. ಇವತ್ತು ಹೋರಾಟ ಮಾಡಿರತಕ್ಕಂಥದಕ್ಕೆ ಮೂಡ ಇರ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜಮೀನ್ ಅಂತ ಹೇಳ್ಕೊಂಡು ಇವತ್ತು ವಾಪಸ್ ಹೋರಾಟದ ಫಲವಾಗಿ ಇವತ್ತು ಸೈಟ್ ಅನ್ನು ವಾಪಸ್ ಕೊಡುವಂತ ಕೆಲಸ ಆಗಿದ್ದು. ನೋಡಿ ಸರ್, ಇಡಿ ಬಂದಿದ್ಕೋ ಇನ್ನೊಂದಕ್ಕಲ್ಲ, ನಾವು ಹೋರಾಟ ಮಾಡಿದ್ಕೆ ಇದು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ತನಿಖೆ ಇವತ್ತೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಿಗಾಕೊಳ್ತೀವಿ, ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಸಿಗಾಕೊಳ್ತೀವಿ, ತಪ್ಪು ನಡೆದಿದೆ ಅನ್ನೋದು ಅರಿವಾಗ್ತಿದಂಗೆ ಅವರು ವಾಪಸ್ ಕೊಡೋಂತ ಕೆಲಸ ಮಾಡಿದ್ರು. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ, ಸ್ಟಾರ್ಟಿಂಗ್ ಏನ್ ಹೇಳ್ತಾ ಇದ್ರಿ ಹೇಳಿ, ನಾವ್ ಯಾವ್ದು ತಪ್ಪು ಮಾಡಿಲ್ಲ, ನಮ್ ಜೇವಿ ನಾವು ವಾಪಸ್ ತಂದಿದ್ದೀವಿ, ಜಗ್ಗಲ್ಲ ಅಂತ ಹೇಳ್ತಾರೆ. ನಾವು ಜಗ್ಗಲ್ಲ ಬಗ್ಗಲ್ಲ, ನಾವ್ ಯಾರಿಗೂ ಎದ್ರಲ್ಲ ಅಂತ ಹೇಳ್ಬಿಟ್ರು.